ವಿದ್ಯಾರ್ಥಿಗಳ ಪ್ರಶ್ನೆ ನಂಬರ್ 65 1996 ನವೋದಯ. 18ರ ಅಪವರ್ತನಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು? ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಮಾಡ್ರಿ, ನಿಮಗೆ ಟೈಮ್ ಕೊಟ್ಟದ ಸರಿಯಾಗಿ ನೋಡ್ರಿ, ಮಾಡಿ. ಓಕೆ, ಮಾಡೋದಾತಲ್ಲ. 18ರ ಅಪವರ್ತನಗಳಂದ್ರೆ ಏನು ಅದನ್ನು ತಿಳ್ಕೊಬೇಕು. ಈಗ ನೋಡ್ರೆ ಹೆಂಗೆ ಮಾಡ್ಬೇಕು, ಇದನ್ನು ಹೆಂಗೆ ತಿಳ್ಕೊಬೇಕು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ತದೆ. ಈಗ 18 ಹೇಳ್ರಿ, 18ಕ್ಕೆ 1ರಲ್ಲೇ ಭಾಗಿಸಿದ್ರೆ 18 ಬಂತು. 1ರಲ್ಲೇ ಭಾಗಿಸ್ಬೇಕಿದೆ. ಆಮೇಲೆ 18ಕ್ಕೆ 2ರಲ್ಲೇ ಭಾಗ ಹೋಗ್ತದಿಲ್ಲ ನೋಡ್ರಿ, 2 ಇಡ್ರಿ, 2ರಲ್ಲೇ ಭಾಗ ಹೌದಲ್ಲ. ಆಮೇಲೆ ಈಗ 3ರಲ್ಲೇ ನೋಡ್ರಿ, 18ಕ್ಕೆ 3ರಲ್ಲೇ ನೋಡ್ರಿ, 18ಕ್ಕೆ 3ರಲ್ಲೇ ಭಾಗಿಸ್ರಿ, 3 6 18, 4ರಲ್ಲಿ ಹೋಗಂಗಿಲ್ಲ, 5ರಲ್ಲಿ ಹೋಗಂಗಿಲ್ಲ, 6ರಲ್ಲಿ ಹೋಗ್ತದ ನೋಡ್ರಿ, 6 ಅದರಿಂದ 7ರಲ್ಲಿ ಹೋಗಲ್ಲ, 8ರಲ್ಲಿ ಹೋಗಲ್ಲ, 9ರಲ್ಲಿ ಹೋಗ್ತದಿಲ್ಲ ನೋಡ್ರಿ, 18ಕ್ಕೆ 9ರಲ್ಲಿ ಹೋಗ್ತದಿಲ್ಲ, ನೀವೇ ನೋಡ್ರಿ. 9 ಆದಿಂದ 10, 11, 12 ಮತ್ತು 18. ಅವಾಗ ಎಲ್ಲ ಅಪವರ್ತನಗಳನ್ನು ಹೆಂಗೆ ಹಚ್ಚಬೇಕಪ್ಪ ಅಂತಂದ್ರೆ ಇದು ನೋಡಿ, 1, 2, 3, ಆಮೇಲೆ 6, 9 ಇಷ್ಟು ಅಂಕಿದಿಂದ ಭಾಗ ಹೋಗ್ತದೆ. 18ರ ಅಪವರ್ತನಗಳಂದ್ರೆ ಏನು? 1ರಲ್ಲೇ ಭಾಗ ಹೋಗ್ತದೆ, ಅದನ್ನ ಇಡ್ರಿ. 2ರಲ್ಲೇ ಭಾಗ ಹೋಗ್ತದೆ, ಅದನ್ನ ಇಡ್ರಿ. 3ರಲ್ಲೇ ಭಾಗ ಹೋಗ್ತದೆ, ಅದನ್ನ ಇಡ್ರಿ. ಆಮೇಲೆ 6ರಲ್ಲೇ ಹೋಗ್ತದೆ, ಅದನ್ನ ಇಡ್ರಿ. 6 ಆದಿಂದ 9ರಲ್ಲಿ ಹೋಗ್ತದೆ, ಅದನ್ನ ಇಡ್ರಿ. 9 ಆದಿಂದ ಎಷ್ಟರಲ್ಲಿ ಹೋಗ್ತದೆ ನೋಡ್ರಿ, 10ರಲ್ಲಿ ಹೋಗಂಗಿಲ್ಲ, 11ರಲ್ಲಿ ಹೋಗಂಗಿಲ್ಲ, 12ರಲ್ಲಿ ಹೋಗಂಗಿಲ್ಲ, 13, 14, ಹೊಳ್ಳಿ 18ರಲ್ಲೇ ಹೋಗ್ತದೆ. ತಿಳಿತಲ್ಲ? ಆಮೇಲೆ ಇಷ್ಟೆಲ್ಲ ಅಂಕಿಗಳು ಅದು ಎಲ್ಲ ಅಪವರ್ತನಗಳನ್ನು ತೆಗಿಬೇಕು. 1ರಲ್ಲೇ ಭಾಗಿಸಿದ್ರೆ 18 ಬಂತು, 2ರಲ್ಲೇ ಭಾಗಿಸಿದ್ರೆ 9 ಬಂತು, 3ರಲ್ಲೇ ಭಾಗಿಸಿದ್ರೆ 6 ಬಂತು. ಇದರಲ್ಲಿ ಅವಿಭಾಜ್ಯ ಸಂಖ್ಯೆಗಳನ್ನು ಹುಡುಕಾಡ್ಬೇಕು. ಯಾವುದು? 2 ಒಂದದ, 3 ಒಂದದ, ಎಷ್ಟು ಅಂತ ಕೇಳ್ಯಾನಲ್ಲ. 2, 3 ಹೊರಗೆ ತೆಗೆದಾಗ ಒಟ್ಟು ಅಂಕಿಗಳು ಎಷ್ಟಾಗ್ತಾವೆ? 2 ಆಗ್ತಾವೆ. ಉತ್ತರ ಸಂಖ್ಯೆ ಇಲ್ಲದ ಎ ಆಗ್ತಾವೆ. ಇಷ್ಟು ಸರಳ ಲೆಕ್ಕ. ಎಲ್ಲ ಅಪವರ್ತನಗಳನ್ನು 18ಕ್ಕೆ 1ರಲ್ಲೇ ಹೋಗ್ತದೆ, 18ಕ್ಕೆ 2ರಲ್ಲೇ ಹೋಗ್ತದೆ, 18ಕ್ಕೆ 3ರಲ್ಲೇ ಹೋಗ್ತದೆ, 18ಕ್ಕೆ 6ರಲ್ಲೇ ಹೋಗ್ತದೆ, 18ಕ್ಕೆ 9ರಲ್ಲೇ ಹೋಗ್ತದೆ. ಅವಾಗ ಏನು ಮಾಡಬೇಕು? 18 ಮಾತು ಹೊಳ್ಳಿ ಹೋಗ್ತದೆ ಅಂದಾಗ 1, 2, 3, 6, 9, 18 ಇಟ್ಬಿಡಿ. ಇದರ ಅವಿಭಾಜ್ಯ ಅಂಕೆಗಳು ಯಾವುವು? 2, 1, 3, 1 ಆಗ್ತದೆ. ಎಷ್ಟು ಅಂತ ಕೇಳ್ಯಾನ, 2 ಅಂತ ಹೇಳ್ಬಿಡಿ. ಇದು 1, 2 ಉತ್ತರ ಸಂಖ್ಯೆ ಎ. ಇಷ್ಟೇ ಎಕ್ದಮ್ ಸರಳ ಲೆಕ್ಕ. ನೋಡಿ, ಸರಿಯಾಗಿ ಅರ್ಥ ಆಗ್ಯದ. ಇನ್ನೊಂದ್ಸಲ 18ರಿಂದ ಯಾವ್ಯಾವ ಅಂಕೆದಿಂದ ಭಾಗ ಹೋಗ್ತದ ಆ ಸಂಖ್ಯೆಗಳನ್ನು ಇಡಬೇಕು ನೀವು. ಅಂದ್ರೆ ನಿಮ್ಗೆ ಅದರಾಗ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅನ್ನೋದು ತಿಳ್ಕೊಬೇಕು. ಅವಿಭಾಜ್ಯ ಸಂಖ್ಯೆಗಳು ಎಷ್ಟು? 2 ಬಂದು ಆ 2 ಅಂಕೆಗಳು ಯಾವುವು ಅಂದ್ರೆ 2, 3 ಹಚ್ಚ್ರಿ. ಎಷ್ಟು ಅಂತ ಕೇಳಿದ್ರೆ 1, 2 ಅಂತ ಬರೆದ್ಬಿಡ್ರಿ. 2 ಹೊರ ತೆಗೆದ್ಬಿಡ್ರಿ. 2 ಅಂತ ತಿಳ್ಕೊಂಡು ಉತ್ತರ ಸಂಖ್ಯೆ ಎ. ಹಿಂಗೆಲ್ಲ ಗಣಿತಗಳನ್ನು ನೀವು ತಿಳ್ಕೊಂಡ್ರಿ ಅಂದ್ರೆ ಭಾಳ ಸರಳ. ಒಂದೇ ಅಂಕೆ 18ರ ಅಪವರ್ತನಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು? ಯಾವುವು ಅಂದ್ರೆ 2, 3 ಹಚ್ಚ್ರಿ. ಎಷ್ಟು ಅಂದ್ರೆ ಎಣಸ್ರಿ. 1, 2 ಅಂತ ಹಚ್ಚಿಬಿಡ್ರಿ. ಉತ್ತರ ಸಂಖ್ಯೆ ಎ. ಭಾಳ ಸರಳ ಅದ ಇದು ಗಣಿತ, ತಿಳ್ಕೊಳ್ಳಿ.